ಮಳೆ ನಿಂತರೂ ಕೂಡ ಬೆಂಗಳೂರಿನಲ್ಲಿ ರಗಳೆ ತಪ್ತಾ ಇಲ್ಲ. ವರುಣಾರ್ಭಟಕ್ಕೆ ಮುಳುಗಿದಂತಹ ಸಾಯಿ ಲೇಔಟ್ ಮನೆಗಳನ್ನು ಕಳೆದುಕೊಂಡು ಜನರು ಬೀದಿಗೆ ಬಿದ್ದಿದ್ದಾರೆ. ನೆರೆಪೀಡಿತ ಪ್ರದೇಶಕ್ಕೆ ಲೋಕಾಯುಕ್ತ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಲೋಕಾಯುಕ್ತದಲ್ಲಿ ಸಂತ್ರಸ್ತರ ಸಭೆಯನ್ನ ನಡೆಸಲಾಗುತ್ತೆ. ಸಭೆಯಲ್ಲಿ ಬಿಡಿಎ ಬಿಬಿಎಂಪಿ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಸಾಯಿ ಲೇಔಟ್ ಮುಳುಗಡೆಗೆ ರೈಲ್ವೆ ಅಧಿಕಾರಿಗಳ ಲೋಪ ಕಾರಣ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ರೈಲ್ವೆ ಇಲಾಖೆ ಅಧಿಕಾರಿಗಳ ಜೊತೆಯೂ ಕೂಡ ಮಾತುಕತೆಯನ್ನ ನಡೆಸಲಾಗುತ್ತೆ. ಶಾಶ್ವತ ಪರಿಹಾರ ಒದಗಿಸುವ ಬಗ್ಗೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸಂತ್ರಸ್ತರು ತಮ್ಮ ಸಮಸ್ಯೆಗಳನ್ನು ಬಿಚ್ಚಿಡಲಿದ್ದಾರೆ. ಪ್ರತಿ ವರ್ಷವೂ ಕೂಡ ಅಲ್ಲಿ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. ಸಣ್ಣ ಮಳೆಗೂ ಕೂಡ ಮುಳುಗುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಅಂತ ಬೇಡಿಕೆಯನ್ನು ಇಡಲಾಗಿದೆ. ಸಂತ್ರಸ್ತರಿಗೆ ಪರಿಹಾರ ನೀಡುವ ಬಗ್ಗೆ ಕೂಡ ಇವತ್ತು ನಡೆಯುವಂತಹ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಸಾಯಿ ಲೇಔಟ್ನಲ್ಲಿ ಮೊನ್ನೆ ಸುರಿದಂತಹ ಮಳೆಗೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ನೆರೆಪೀಡಿತ ಪ್ರದೇಶಕ್ಕೆ ಲೋಕಾಯುಕ್ತ ಭೇಟಿ ನೀಡಿದ್ರು. ಈಗಾಗಲೇ ಸಂತ್ರಸ್ತರ ಸಮಸ್ಯೆಯನ್ನು ಕೂಡ ಆಲಿಸಿದ್ದಾರೆ. ಇವತ್ತು ಸಂತ್ರಸ್ತರ ಸಭೆಯನ್ನ ನಡೆಸಲಾಗುತ್ತೆ. ಸಭೆಯಲ್ಲಿ ಬಿಡಿಎ ಬಿಬಿಎಂಪಿ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ನೀವು ಬನ್ನಿ, ಓಪನ್ ಆಗಿ ಹಿಯರಿಂಗ್ ಮಾಡೋಣ. ಯಾರ್ಯಾರ್ದು ಏನೇನು ಲೋಪ ಇದೆ, ಏನು ತೊಂದರೆ ಇದೆ, ಯಾರ್ದು ಆಫೀಸರ್ಸ್ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಏನಿದೆ, ವೈ ದಿಸ್ ಇಸ್ ಹ್ಯಾಪನಿಂಗ್ ಇಯರ್ ಬೈ ಇಯರ್, ಪ್ರತಿ ವರ್ಷವೂ ಇದೇ ಥರ ಯಾಕೆ ರಿಪೀಟ್ ಆಗ್ತಾ ಇದೆ, ಜನರ ಸಮಸ್ಯೆ ಏನಿದೆ, ಅವ್ರು ಯಾಕೆ ಈ ಸಮಸ್ಯೆ ಬಂತು, ಇದನ್ನ ಯಾಕೆ ಅಡ್ರೆಸ್ ಮಾಡಲಿಲ್ಲ, ಮಕ್ಕಳು ಪ್ರಿವೆಂಟಿವ್ ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ ಅಂತ ಅನ್ನೋದನ್ನು ನೋಡ್ತೀವಿ. ಯಾಕೆ ಆಗ್ತಾ ಇದೆ, ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಇದನ್ನೆಲ್ಲ ವಿಚಾರ ಮಾಡ್ತೀವಿ. ನೆಸೆಸರಿ ಆರ್ಡರ್ಸ್ ಪಾಸ್ ಮಾಡ್ತೀವಿ. ಪಬ್ಲಿಕ್ ಇದರಲ್ಲಿ ಸುಮ್ಮನೆ ಭಾಷಣ ಮಾಡಿ ಹೋದ್ರೆ 12 ಗಂಟೆಗೆ ಇದೆ ನಮ್ಮ ಹಿಯರಿಂಗ್ ಇದೆ. ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬನ್ನಿ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರ್ಲಿಕ್ಕೆ ಹೇಳಿದ್ವಿ. ಅವ್ರು ರಿಪೋರ್ಟ್ ತೊಗೊಂಡು ಬರ್ಲಿಕ್ಕೆ ಹೇಳಿದ್ವಿ. ಹಾನಿ ಆದದ್ದು ಏನೇನು ಅಂತಲೂ ತೊಗೊಂಡು ಬರೋಕ್ಕೆ ಹೇಳಿದ್ವಿ. ಈಗ ನಾವು ಸ್ಯಾಂಪಲ್ ಆಗಿ ಇಷ್ಟು ನೋಡಿದ್ದೀವಿ. ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಆ ನಂತರ ಮುಂದುವರಿತೀವಿ. BWSSB ಅವರು ಕೊಟ್ಟಿದ್ದಾರೆ ಕನ್ಸೆಂಟ್ ಅಂತ ಹೇಳ್ತಾರೆ. ಇಲ್ಲ ಅವ್ರನ್ನ ಕರೆಸೋದಿಲ್ಲ. ಇಲ್ಲದೆ ಇದ್ರೆ ರೈಲ್ವೇದವ್ರನ್ನೂ ಕರೆಸ್ತೀವಿ. ಎಲ್ಲ ಕಡೆ ನಾವು ಕೋಆರ್ಡಿನೇಟೆಡ್ ಅಪ್ರೋಚ್ ಮಾಡಿ ಕೆಲವು ಅಂಡರ್ ಪಾಸ್ಗಳಲ್ಲಿ ಬೇಕಾದಷ್ಟು ಕೆಲಸ ಮಾಡಿಸಿದ್ದೀವಿ. ಎಲ್ಲ ಕ್ಲಿಯರಾಗಿ ಹೋಗಿದೆ. ಈ ಕೊಡಿಗೇಳಿ ಅಂಡರ್ ಪಾಸ್ ಆಗಲಿ, ಸರ್ಕಾರ ನಗರ ಅಂಡರ್ ಪಾಸ್ ಆಗಲಿ, ಕೇಸ್ ರಿಜಿಸ್ಟರ್ ಮಾಡಿ ಈಗ ಅಲ್ಲಿ ಟ್ರೈನೇ ಇರಲಿಲ್ಲ. ಅದಕ್ಕೆ ಹೋಗಿ ಮೇನ್ ಇದಕ್ಕೆ 16 ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಅದನ್ನು ಈಗ ಸರಿ ಮಾಡಿಸಿದ್ವಿ. ಜುಡಿಷಿಯಲ್ ಲೇಔಟು ಎಲ್ಲೆಲ್ಲಿ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ ಅಥವಾ ಕಂಪ್ಲೇಂಟ್ ಹಾಕಿದ್ದಾರೆ ಅಲ್ಲೆಲ್ಲ ಪರಿಹಾರ ಕಂಡು ಹಿಡಿದಿದೆ. ಇವುಗಳನ್ನು ಕೂಡ ಪರಿಹಾರ ಕಂಡು ಹಿಡಿಯಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡೋಣ. ಜನರ ಸಹಕಾರವೂ ಅತ್ಯವಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.